ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟ ಜೋರಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ಆಪ್ತ ಶಾಸಕರ ಜೊತೆ ಸತೀಶ್ ಜಾರಕಿಹೊಳಿ ಸಭೆ ಮಾಡಿದ್ದಾರೆ. 15ಕ್ಕೂ ಹೆಚ್ಚು ಶಾಸಕರ ಮಹತ್ವದ ಸಭೆ ಇದೆ. ಡಿಕೆ ಶಿವಕುಮಾರ್ಗೆ ಯಾರು ಜೈಕಾರ ಹಾಕ್ತಾ ಇದ್ರು, ಡಿಕೆ ಶಿವಕುಮಾರ್ ಪರವಾಗಿ ಯಾರು ಗಟ್ಟಿಯಾಗಿ ನಿಲ್ಲಬೇಕು ಅಂತ ಅಂದುಕೊಂಡಿದ್ರು ಅವರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಕಂಪ್ಲಿ ಶಾಸಕ ಗಣೇಶ್, ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಬೆಳಗಾವಿ ಶಾಸಕ ಆಸಿಫ್ ಪಠಾಣ್, ಸೌದತ್ತಿಯ ಶಾಸಕ ವಿಶ್ವಾಸ್ ವೈದ್ಯ, ರಾಣೆಬೆನ್ನೂರಿನ ಪ್ರಕಾಶ್ ಕೋಳಿವಾಡ ಮತ್ತು ವೆಂಕಟೇಶ್ ಇವರ ಜೊತೆ ಸಭೆಯನ್ನು ಮಾಡಿದ್ದಾರೆ. ಪ್ರಸಕ್ತ ರಾಜಕೀಯ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಈ ಮೀಟಿಂಗನ್ನು ಮಾಡಿದ್ದಾರೆ. ಕುತೂಹಲವನ್ನು ಕೆರಳಿಸ್ತಾ ಇದೆ ಸತೀಶ್ ಜಾರಕಿಹೊಳಿ ಸಭೆ. ಡಿ.ಸಿ.ಎಂ ಡಿ.ಕೆ.ಶಿಗೆ ಸಡ್ಡು ಹೊಡೆದ್ರ ಸತೀಶ್ ಜಾರಕಿಹೊಳಿ ಅನ್ನುವ ಪ್ರಶ್ನೆ. ನೋಡಿ, ಒಬ್ಬೊಬ್ಬರದ್ದು ಒಂದೊಂದು ಶಕ್ತಿ ಪ್ರದರ್ಶನದ ಸಭೆಗಳಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ನೇರವಾಗಿ ನನ್ನ ಶಕ್ತಿ ಪ್ರದರ್ಶನ ಮಾಡ್ತೀನಿ ಅಂತ ಹೇಳಿ ಅಥವಾ ಸಭೆ ಮಾಡಿ ಈ ರೀತಿ ಗುರುತಿಸ್ಕೊಂಡಿಲ್ಲವಾದರೂ ಕೂಡ ಅವರ ಬೆಂಬಲಿಗರು ದೆಹಲಿ ಪರ್ಯಟನ ಮಾಡಿದ್ರಲ್ಲ, ದೆಹಲಿಯ ಪರ್ಯಟನ ಮಾಡ್ತಾ ತಮ್ಮ ಎಷ್ಟು ಶಕ್ತಿವಂತರಿದ್ದಾರೆ, ಜೊತೆಗಿದ್ದಾರೆ ಅನ್ನೋದನ್ನು ತೋರಿಸಿಕೊಳ್ಳುವಂಥ ಪ್ರಯತ್ನ. ಈಗೀಗ ಸತೀಶ್ ಜಾರಕಿಹೊಳಿ ಕೂಡ ನನ್ನ ಜೊತೆಗೆ ಇಂತಿಷ್ಟು ಶಾಸಕರಿದ್ದಾರೆ, ಇಷ್ಟು ಶಾಸಕರು ನನ್ನ ಎಡಬಲಕ್ಕಿದ್ದಾರೆ ಎನ್ನುವ ಪ್ರಯತ್ನದಲ್ಲಿ ಈ ಸಭೆ ಸಾಗಿದೆ. ಈ ಸಭೆಯ ಮೂಲಕ ಒಂದು ಸ್ಪಷ್ಟವಾದ ಸಂದೇಶವನ್ನು ಕಳಿಸಿದ್ದಾರೆ. ಅಲ್ಲಿಗೆ ಡಿ.ಕೆ. ಶಿವಕುಮಾರ್ ಎಷ್ಟು ಜನ ಬೆಂಬಲಿಗರಿದ್ದಾರೋ ಅಷ್ಟೇ ಪ್ರಮಾಣದಲ್ಲಿ ನನಗೂ ಕೂಡ ಇದ್ದಾರೆ ಅಂತ ಹೇಳಿಕೊಳ್ಳುವಂಥ ಒಂದು ಕೌಂಟರ್ ಸ್ಟೆಪ್ ಇದು. ಒಂದು ರೀತಿ ಏಟಿಗೆ ಎದುರೇಟು ಅನ್ನುವ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಮುಂದಾಗ್ತಾ ಇದ್ದಾರೆ. ರಾಜ್ಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ ಕುರ್ಚಿ ಕದನ. ನಿನ್ನೆ ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ದರು ಡಿ.ಕೆ. ಶಿವಕುಮಾರ್. ಅಧಿಕಾರ ಹಸ್ತಾಂತರದ ಪ್ರಸ್ತಾಪ ಇನ್ನೂ ಚರ್ಚೆಗೆ ಬಂದಿಲ್ಲ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಚರ್ಚೆ ಇಲ್ಲ, ಚರ್ಚೆ ಬಂದಾಗ ನೋಡೋಣ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಎಲ್ಲ ಶಾಸಕರು ಅವಕಾಶವನ್ನು ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವ್ರಿಗೂ ಅವಕಾಶ ಬಂದೇ ಬರುತ್ತೆ, ಅವಕಾಶದ ವಿಚಾರ ಬಂದಾಗ ಚರ್ಚೆ ಮಾಡೋಣ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇದು ಸತೀಶ್ ಜಾರಕಿಹೊಳಿಯ ಶಕ್ತಿ ಪ್ರದರ್ಶನದ ಮತ್ತೊಂದು ಭಾಗ. ಬಹಳ ಪ್ರಬಲವಾಗಿ ಮುಖ್ಯಮಂತ್ರಿಗಳಿಗೆ ಬೆನ್ನಿಗೆ ನಿಂತವರ ಪೈಕಿ ಬಹಳ ಪ್ರಭಾವಿ ನಾಯಕ ಅಂತ ಹೇಳಿದರೆ ಸತೀಶ್ ಜಾರಕಿಹೊಳಿ ಕೂಡ. ಪ್ರಭಾವಿ ನಾಯಕರೆಲ್ಲರೂ ಕೂಡ ಬಹುತೇಕ ಮುಖ್ಯಮಂತ್ರಿಗಳ ಬೆನ್ನಿಗೆ ಇದ್ದಾರೆ. ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ, ಎಂ.ಬಿ. ಪಾಟೀಲ್, ಕೆ.ಜೆ. ಜಾರ್ಜ್, ಹೀಗೆ ಹೇಳ್ತಾ ಹೋದರೆ ಅದೊಂದು ದೊಡ್ಡ ಪಟ್ಟಿಯೇ ಸಾಗುತ್ತೆ. ಇದೀಗ ಸಭೆಯನ್ನು ಮಾಡೋದ್ರ ಮೂಲಕ ಸತೀಶ್ ಜಾರಕಿಹೊಳಿ ತಮ್ಮ ರಾಜಕೀಯ ಎದುರಾಳಿಗಳಿಗೆ, ಅದು ಪಕ್ಷದ ಒಳಗೂ ಪಕ್ಷದ ಹೊರಗಿನವರೆಗೂ ಕೂಡ ಒಂದು ಸ್ಪಷ್ಟ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಡಿ.ಕೆಗಿರುವಂಥ ಬಲ ನನಗೂ ಇದೆ ಅಂತ ತೋರಿಸುವಂಥ ಪ್ರಯತ್ನನ ಇದು. ಜೊತೆಗೆ ಮುಂಬರುವ ಬೆಳವಣಿಗೆ ಆದರೆ, ಮುಂದೆ ಏನೇ ರಾಜಕೀಯವಾಗಿ ಬೆಳವಣಿಗೆಗಳು ಕಂಡ್ರೆ ನನ್ನಲ್ಲೂ ಇಷ್ಟು ನಂಬರ್ ಇದೆ ಅಂತ ಒಂದು ಸ್ಪಷ್ಟವಾದ ಸಂದೇಶವನ್ನು ಕಳಿಸಿದ್ದಾರೆ ಈ ಮೂಲಕ ಅಂತ ಹೇಳಿ. ದಶರಥ್, ಕಳೆದ 8 ದಿನಗಳಿಂದಲೂ ಕೂಡ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ನಾನು CM ಆಗಲೇಬೇಕು ಅಂತೇಳಿ ಡಿ.ಕೆ. ಶಿವಕುಮಾರ್ ಪಟ್ಟನ್ನು ಹಿಡಿದಿದ್ದಾರೆ. ಈಗಾಗಲೇ ಶಾಸಕರನ್ನು ಭೇಟಿ ಮಾಡುವಂಥ ಪ್ರಯತ್ನ, ಅವರನ್ನು ದೆಹಲಿಗೆ ಕಳಿಸಿ ಪೆರೇಡ್ ಮಾಡಿಸುವಂಥ ಪ್ರಯತ್ನ, ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕುವಂಥ ಪ್ರಯತ್ನಗಳನ್ನು ಮುಂದುವರಿಸಿದ್ದಾರೆ. ಇದರ ನಡುವೆ CM ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ಸಚಿವರು ಮತ್ತು ಶಾಸಕರನ್ನು ಸೆಳೆಯುವಂಥ ಒಂದು ಪ್ರಯತ್ನಕ್ಕೆ ಡಿ.ಕೆ. ಶಿವಕುಮಾರ್ ಕೈ ಹಾಕಿದ್ದಾರೆ. ನಿನ್ನೆ ಮಧ್ಯಾಹ್ನ ಜಮೀರ್ ಅಹಮದ್ ಅವರನ್ನು ಕರೆಸಿ ಅವರ ಜೊತೆ ಚರ್ಚೆಯನ್ನು ಮಾಡಿದರು. ನಂತರ ರಾತ್ರಿ ಸತೀಶ್ ಜಾರಕಿಹೊಳಿ ಅವರ ಜೊತೆ ಮಾತುಕತೆಯನ್ನು ನಡೆಸಿ ನನಗೆ CM ಆಗೋದಕ್ಕೆ ಅವಕಾಶವನ್ನು ಮಾಡಿಕೊಡಿ, ನೀವು ಹೇಗಿದ್ದರೂ KPCC ಅಧ್ಯಕ್ಷರಾಗ್ತೀರಿ, ಇಬ್ಬರು ಒಟ್ಟಿಗೆ ಸೇರಿ ಕೆಲಸವನ್ನು ಮಾಡೋಣ ಅನ್ನುವಂಥ ಒಂದು ಮೆಸೇಜನ್ನು ಅವರಿಗೆ ಪಾಸ್ ಮಾಡಿದರು. ಅದಾದ ಬಳಿಕ ಇವತ್ತು ಕೂಡ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಒಂದು ಕಡೆ ಮುಖ್ಯಮಂತ್ರಿಗಳ ಆಪ್ತ ಬಣದಲ್ಲಿ, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ವಲಯದಲ್ಲೂ ಕೂಡ ಬೆಳವಣಿಗೆಗಳು ಶುರುವಾಗ್ತಾ ಇದೆ.
ಇದರ ನಡುವೆ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಮಧ್ಯಾಹ್ನ ಗೋಲ್ಡ್ ಪಿಂಚ್ ಹೋಟೆಲ್ನಲ್ಲಿ ಶಾಸಕರ ಒಂದು ಲಂಚ್ ಸಭೆಯನ್ನು ಮಾಡ್ತಾರೆ. ಇದು ಕುತೂಹಲವನ್ನು ಹುಟ್ಟು ಹಾಕ್ತಾ ಇದೆ. ಯಾಕೆಂದರೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಜೊತೆ ಕೂತು ಮಾತುಕತೆಯನ್ನು ಮಾಡ್ತಾರೆ. ಇವತ್ತು ಮಧ್ಯಾಹ್ನ ಅವರಿಗೆ ಸೆಡ್ ಹೊಡೆಯುವಂತೆ ತಮ್ಮ ಸುಮಾರು 7-8 ಶಾಸಕರನ್ನು ಒಟ್ಟಿಗೆ ಸೇರಿಸಿ ಲಂಚ್ ಹೆಸರಿನಲ್ಲಿ ಅವರ ಜೊತೆ ಸಭೆಯನ್ನು ಮಾಡ್ತಾರೆ. ಅಂದರೆ ಇದು ಯಾವ ಸಂದೇಶವನ್ನು ಕೊಡ್ತಾ ಇದೆ? ಇದು ನಾವು ಕೂಡ ರೆಡಿ ಇದ್ದೇವೆ ಅನ್ನುವಂಥ ಒಂದು ಮೆಸೇಜನ್ನು ಏನಾದರೂ ಡಿ ಕೆ ಶಿವಕುಮಾರ್ ಅವರಿಗೆ ಪಾಸ್ ಮಾಡುವಂಥ ಪ್ರಯತ್ನವನ್ನು ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ದಾರಾ ಅನ್ನುವಂತಹ ಅನುಮಾನಗಳು ಈಗ ಶುರುವಾಗ್ತಾ ಇದೆ. ಯಾಕೆಂದರೆ ದೆಹಲಿಗೆ ತೆರಳಿದ್ರು ಕಿತ್ತೂರು ಶಾಸಕರಾಗಿರುವಂಥ ಬಾಬಾ ಸಾಹೇಬ್ ಪಾಟೇಲ್ ಅವರು ಕೂಡ ದೆಹಲಿಗೆ ತೆರಳಿದ್ರು. ಜೊತೆಗೆ ಯಾಸೀರ್ ಪಠಾಣ್ ಅವರು ಕೂಡ ಡಿ ಕೆ ಶಿ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ರು. ಆ ಶಾಸಕರು ಕೂಡ ಇವತ್ತು ಸತೀಶ್ ಜಾರಕಿಹೊಳಿ ಅವರ ಈ ಲಂಚ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಅದರ ಜೊತೆಗೆ ಬೆಳಗಾವಿ ಭಾಗದ ಶಾಸಕರು ಕೂಡ ಪ್ರಕಾಶ್ ಕೋಳಿವಾಡ ಇರ್ಬೋದು, ಹಾಗೆ ವಿಶ್ವಾಸ್ ವೈದ್ಯ ಸೇರಿದಂತೆ ಯಾಸೀರ್ ಪಠಾಣ್ ಹಾಗೆ ಆಸಿಫ್ ಎಲ್ಲರೂ ಕೂಡ ಇವತ್ತು ಆ ಒಂದು ಲಂಚು ಹಿನ್ನೆಲೆ ಸಭೆಯನ್ನು ಸೇರಿರುವಂಥದ್ದನ್ನು ನೋಡಿದ್ರೆ ಸಾಕಷ್ಟು ಹೊತ್ತು ಅಲ್ಲಿ ಚರ್ಚೆಗಳನ್ನು ಮಾಡಲಾಗಿದೆ. ಇದನ್ನು ಗಮನಿಸಿದರೆ ನೀವು ಯಾವ ಹೆಜ್ಜೆಯನ್ನು ತೆಗೆದುಕೊಳ್ತೀರಿ, ಅದಕ್ಕೆ ಪರ್ಯಾಯವಾಗಿ ನಾವು ಕೂಡ ಈ ಕಡೆ ಹೆಜ್ಜೆಯನ್ನು ಮುಂದಿಡ್ತೇವೆ ಅನ್ನುವಂಥ ಒಂದು ಮೆಸೇಜನ್ನು ಡಿ ಕೆ ಶಿವಕುಮಾರ್ ಅವ್ರಿಗೆ ಕಳಿಸ್ತಂತೆ ಕಾಣಿಸ್ತಾ ಇದೆ. ಹೈಕಮಾಂಡ್ ನಾಯಕರಿಗೂ ಕೂಡ ಈ ಒಂದು ಸಂದೇಶವನ್ನು ಇವತ್ತು ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಂತೆ ಕಾಣಿಸ್ತಾ ಇದೆ. ಯಾಕೆಂದರೆ ನಿನ್ನೆಯಷ್ಟೇ ರಾತ್ರಿ ಅಷ್ಟೆಲ್ಲ ಮಾತನಾಡಿ ಡಿ ಕೆ ಶಿವಕುಮಾರ್ ಅವರ ಜೊತೆ ಚರ್ಚೆಯನ್ನು ಮಾಡಿ ಇವತ್ತು ಮಧ್ಯಾಹ್ನದ ಒಳಗಡೆ ಆ ಪ್ಲೇಟ್ ಚೇಂಜ್ ಆಗುತ್ತೆ ಅಂದರೆ ಸೊ ಅಲ್ಲಿಗೆ ಏನು ಅರ್ಥವನ್ನು ಕೊಡ್ತಾ ಇದೆ? ಸಿದ್ದರಾಮಯ್ಯ ಅವರನ್ನು ಬದಲಾವಣೆ ಮಾಡಿದ್ದೇ ಆದರೆ ನಾವು ಸುಮ್ಮನೆ ಇರೋದಿಲ್ಲ ಅನ್ನುವಂಥ ಮೆಸೇಜ ಇದು, ಅಥವಾ ನೀವೇನಾದರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ಈ ರೀತಿಯಾಗಿ ಡಿಮ್ಯಾಂಡನ್ನು ಶುರು ಮಾಡಿದ್ದೇ ಆದರೆ ನಾವು ಕೂಡ ದಲಿತ CM ವಿಚಾರವನ್ನು ಮುನ್ನೆಲೆಗೆ ತರ್ತೇವೆ ಅನ್ನುವಂಥ ಒಂದು ಪರೋಕ್ಷ ಸಂದೇಶವನ್ನು ಕೊಡ್ತಾ ಇದ್ದಾರೆ, ಗೊತ್ತಿಲ್ಲ. ಆದರೆ ಇವತ್ತಿನ ಅವರ ಒಂದು ಲಂಚ್ ಮೀಟಿಂಗು ಸಾಕಷ್ಟು ಕುತೂಹಲವನ್ನು ಕೇಳಿಸ್ತಾ ಇದೆ. ಅದರಲ್ಲೂ ಡಿ ಕೆ ಶಿ ಆಪ್ತ ಬಳಗದಲ್ಲೇ ಇದ್ದಂತಹ ಶಾಸಕರನ್ನು